ಇದು ನಿಲ್ಲು, ಇದ್ರ ಮುಂದೆ ಅದು ಅಲ್ಲೋಗಿದ್ವಲ್ಲ, ಅದು ನಿಲ್ಲು, ಇದು ಇದ್ರ ಮುಂದೆ ಪ್ಲಾನ್ ಇದೆಯಲ್ಲ ಬೇಡ, ಪ್ಲಾನ್ ತೋರಿಸು, ಅಪ್ರೂವ್ ಪ್ಲಾನ್ ಪೇಪರ್ ಅಲ್ಲಿ ತೋರಿಸು. ಎಲ್ಲ ಜಲ್ಲಿಕಲ್ಲ ಅಂದ್ರೆ ಎಲ್ಲ ಜಲ್ಲಿಕಲ್ಲನ ಬಿಲ್ಡಿಂಗ್ ಸ್ಟೋನ್. ಇದು ಪ್ಲಾಸ್ಟಿಕ್ ಪರ್ಮಿಷನ್ ಇದೆಯಾ? ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಎಲ್ಲ ಪಕ್ಕದಲ್ಲಿ ಅದೆಲ್ಲ ಕೊಡಿ ಸ್ವಾಮಿ, ಎಲ್ಲ DGM ಯಾವ DGM ಕ್ರಷರ್ ಅಲ್ಲಿ ಇಟ್ಟಿರ್ಬೇಕು ತಾನೆ ಒಂದು ಕಾಪಿ. DGM ಯಾರು? ಡೈರೆಕ್ಟರ್ ಜನರಲ್ ಆಫ್ ಮೈನ್ ಸೇಫ್ಟಿ ಸರ್. ಎಲ್ಲಿ ಅವ್ರು? ಬೆಂಗಳೂರು ಸರ್. ಆಯ್ತು, ಕೊಡಿ, ಡೀಟೇಲ್ ಕೊಡಿ, ತಂದು ಕೊಡಿ. DGMS ಪರ್ಮಿಷನ್ ಕೊಡ್ರಪ್ಪ. ಮತ್ತೆ ತಾನೇ ಹೇಳ್ತೀವಿ DGMS ಪರ್ಮಿಷನ್ ಆಯ್ತು, ತೆಗೆದ್ಮೇಲೆ ಏನ್ ಮಾಡ್ಬೇಕು? ಎಷ್ಟು DGM ಪರ್ಮಿಷನ್? ಗ್ರೌಂಡ್ ವಾಟರ್ ಟೇಬಲ್ ಒಂದು 500 ಅಡಿ ಹೋಗೋದಾ? ಹಿಂಗೆ 1,000 ಹೋಗ್ಬೋದಾ? ಗ್ರೌಂಡ್ ವಾಟರ್ 1,500 ಅಡಿ ಸಿಗುತ್ತೆ ಒಳಗಡೆ. ಇಲ್ಲಿ ಕೋಲಾರ ಡಿಸ್ಟಿಕ್ ಅಲ್ಲಿ ಆದಕೈತಿ. ಹೊಡಿಬಹುದು. DGMS ಪರ್ಮಿಷನ್ ತಗೊಂಡಿ ಅಂತ ಇದೆ. ಗ್ರೌಂಡ್ ವಾಟರ್ 1,700 ಅಡಿ ಬರುತ್ತೆ ಇಲ್ಲಿ. 6 ಮೀಟರ್ಗೆ ಗ್ರೌಂಡ್ ವಾಟರ್ ಬಂದ್ರೆ ಸ್ಟಾಪ್ ಮಾಡ್ಬೇಕು ಅಂತ. ಎಲ್ಲಿದೆ? ನಿಮ್ದು ಯಾವೂರು? ಸರ್ ತುಮಕೂರು ಸರ್. ನಿಮ್ಗೆ ಹೆಂಗ್ ಗೊತ್ತು ಕೋಲಾರ ಡಿಸ್ಟ್ರಿಕ್ಟ್ ಕತೆ? ತುಮಕೂರು ಇನ್ನ ಡೇಂಜರ್ಸ್ ಬಿಡು ನಮ್ಗಿಂತ. ನಾವು ಸ್ವಲ್ಪ ಹೇಳ್ದ ಮಾತು ಕೇಳ್ತೀವಿ ನಮ್ಮ ಕೋಲಾರ ಹುಡುಗರು. ನೀನು 1,700 ಅಡಿ ನೀರು ಬರಲ್ಲ ಇಲ್ಲಿ. ಅಲ್ಲಿ ನೀರು ಬರೋವರೆಗೂ ಹೊಡಿಬೋದು ಅಂದ್ರೆ ಹೊಡಿ. 2,000 3,000 ಹೊಡೀರಿ ಇಲ್ಲಿ. ಈ ಹಳ್ಳಿಗಿಲ್ಲಿ ಎಲ್ಲ ಹೋಗ್ಬಿಡ್ಲಿ ಆ ಕಡೆ ಹಾಳಾಗಿ. ನೀರು ಬರೋ ಏನೋ ಹೇಳ್ತಾನೆ ನೀವೆಲ್ಲ ಗೊತ್ತಿದ್ದಂಗೆ. ಯಾವ ಕಾನೂನು ನೀರು ಬರೋವರೆಗೂ ಹೊಡಿಬೋದು ಅಂತ? 5 ಮೀಟರ್ಸ್ಗೆ ಗಣಿಗಾರಿಕೆ ಇದು ಮಾಡ್ಬಿಟ್ಟು ಹೋಗ್ಲಿ. ಗೋಲ್ಡ್ ಇಲ್ಲಿ ಸಿಗುತ್ತಾ ನೋಡ್ರಿ ಒಳಗಡೆ. ಹೋಗೋಣ, ಅಲ್ಲಿ KGF ಹತ್ರ ಇರ್ತದೆ ನೋಡಿ. ಇಲ್ಲಿ DGM ಪರ್ಮಿಷನ್ ನೀರು ಹೋಗಿ ಹಾಕ್ಬೋದು. ಎಲ್ಲಿ ಎಷ್ಟು DGM ಎಷ್ಟು ಪರ್ಮಿಷನ್ ಕೊಡುತ್ತೆ? ನಿಮ್ಗೆ 6 ಮೀಟ್ರು, ಅವ್ರಿಗೆ ಎಷ್ಟಿದೆ? ಅವ್ರಿಗೆ ಎಷ್ಟು ಮೀಟರ್ ಇದೆ? ಮ್ಯಾಕ್ಸಿಮಮ್ ಎಲ್ಲಿ ತನಕ ಅಂತ ಹೇಳಪ್ಪ ಸರ್. ಮಿನರಲ್ ಅಣ್ಣ, ಅಣ್ಣ, ಈ ಸ್ಟೋನ್ ನೋಡಿದ್ರೆ ಇದು ಕೆಳಗಡೆಯಿಂದ ಬಂದ್ಬಿಟ್ಟಿದೆ. 100 ಇರ್ಬೋದು. ಅದು ನೋಡಿದ ಸ್ಟ್ರಕ್ಚರ್ ನೋಡಿದ್ರೆ ಅದು ನೇಚರ್ ಹೆಂಗಿದೆ ಅಂದ್ರೆ 100 ಹೋದಷ್ಟು ಬಿಗಿ ಇರುತ್ತೆ. ಅದಕ್ಕೇನೆ ಅವರು ಜಾಸ್ತಿ ಡೆಪ್ತ್ ಹೋಗೋದು. ಹೌದು ಹೌದ್ರಿ. ಆ ಕಲ್ಲು ನೋಡ್ರೆ ಗೊತ್ತಾಗತ್ತೆ ರೀ, ಭಯಂಕರ ಸ್ಟ್ರಾಂಗ್ ಆಗಿದೆ. ಒಳ್ಳೆ ಹಾರ್ಡ್ ಸ್ಟ್ರಾಂಗ್ ಕಲ್ಲು. ಹೋಗ್ತಾ ಹೋಗ್ತಾ ಭೂಮಿ ಒಳಗಡೆ ಇನ್ನೂ ಸ್ಟ್ರಾಂಗ್ ಆಗಿರ್ತದೆ. ಭೂಮಿ ತಂಪು ಇಟ್ಕೊಂತದಲ್ಲ, ಸ್ಟ್ರಾಂಗ್ ಆಗಿರ್ತದೆ. ಹಿಂಗೆಲ್ಲ ಓಪನ್ ಆದ್ಮೇಲೆ ಭೂಮಿ ಕಥೆ ಮುಗೀತು. ಇದೆಲ್ಲ ಮುಚ್ಚೋದು ಯಾವಾಗ ನೀವು? ಅವ್ರು ಮುಚ್ಚೋದಿಲ್ಲ. ವೆಂಕಟೇಶ್ ಹೇಳ್ದಾಗ ಮತ್ತೆ ಸರ್ ಎಲ್ಲ ರೂಲ್ ಇದೆ ಸರ್. ರೂಲ್ ಇಲ್ಲ, ಯಾವುದೂ ಇಲ್ಲ. ಮುಚ್ಚೋಕೆ ಸಾಧ್ಯನೇ ಇಲ್ಲ. ಅದನ್ನು ಎಲ್ಲಿಂದ ತರಬೇಕ್ರಿ ಮಣ್ಣು? ಇಷ್ಟು ಕಲ್ ತೆಗೆದು ಹಾಕಿದ್ರಿ, ಮಣ್ಣು ಎಲ್ಲಿಂದ ತರಬೇಕು? ತರಕ್ಕೆ ಸಾಧ್ಯ ಇಲ್ಲ. ಇದಿಷ್ಟೇ. ಏನಾದ್ರು ನಾವು ಇರ್ತೀವಲ್ಲ ಗೊತ್ತಿಲ್ಲ. ಆಮೇಲೆ ಮಳೆಗೆಲ್ಲ ಬಿದ್ದ ಮೇಲೆ ನಮ್ಮ ಮಕ್ಕಳು ಬಂದು ಇಲ್ಲಿ ಆಡ್ಬೇಕು. ಇಲ್ಲಿ ಬಿದ್ದು ಸಾಯ್ತಾವೆ ಮಕ್ಕಳು ಮೊಮ್ಮಕ್ಕಳೆಲ್ಲ. ಏನು ಸುಖ ಇಲ್ಲ. ಸರಿಯಾಗಿದೆಯಾ? ಆಯ್ತು, ಎಷ್ಟು ಮೀಟ್ರ್ ಹಾಕ್ಬೇಕು ಅಂತಿದ್ದು ಪರ್ಮಿಷನ್? ಬ್ಲಾಸ್ಟಿಂಗ್ ನಾನು DGM ಒಳಗಡೆ ಹೋಗ್ಬೋದು ಅಂತ ಹೇಳ ತೋರ್ಸೋದು ನಾನು ಹೇಳಿದೆ. ಯಾರ್ದು ಇದು? ಮ್ಯಾನೇಜರ್. ಆಯ್ತು, ನೀವು ಮ್ಯಾನೇಜಿಂಗ್ ಗೊತ್ತಿರ್ತದೆ. ನಿಜ ಹೇಳಿ, ಎಷ್ಟು DGM ಪರ್ಮಿಷನ್ ಕೊಡ್ಬೋದು ಒಳಗಡೆ ಹಾಕಕ್ಕೆ? ಅವರು 6 ಮೀಟರ್ ಅಂತೆ. ಅವ್ರಿಗೆ 7 ಮೀಟರ್ ಅವ್ರದ್ದು 6 ಮೀಟರ್. DGMS 6 ಮೀಟರ್ ಒಳಗಡೆ ಎಷ್ಟು ಹೋಗ್ಬೋದು? 6 ಮೀಟರ್ ಪಿಲ್ಲರ್ ಬಿಟ್ಟು ನಾವು ಒಳಗೆ ಕೆಲಸ ಮಾಡ್ಬೋದು ಸರ್. ಅದೆಲ್ಲ ಅವ್ರು ಹೇಳ್ತಾರೆ ಅದೆಲ್ಲ ಬಫರ್ ಝೋನ್ ಹೇಳ್ತಾರೆ ಸರ್. ಬಫರ್ ಬೆಂಚ್ ಏನೈತಲ್ಲ ಸರ್, ಅದನ್ನೆಲ್ಲ ಹೇಳ್ತಾರೆ ಸಾಹೇಬ್ರು. ಡೀಪ್ ಏನ್ ನಿನ್ನ ಹೆಸರು? ನನ್ನ ಹೆಸರು ಇಲ್ಲ ಸರ್, ಸಂಜೀವ್ ಮದಿ ಅಂತ. ಅವ್ರು ಹೇಳೋದು
DMG ಅವ್ರಿಗೆ ಇವ್ರಿಗೆ ಮೈನ್ಸ್ ಅಂಡ್ ಜಿಯಾಲಜಿ ಅವ್ರಿಗೆ 6 ಮೀಟ್ರು 18 ಅಡಿ ತಗೋಬಹುದು ಅಂತಾರೆ. ಅದಾದ್ಮೇಲೆ ದೊಡ್ಡವರು DMG ಅಂತ DGM ಅವ್ರು ಎಷ್ಟು ಪರ್ಮಿಷನ್ ಕೊಡ್ಬೋದು? ಅವ್ರು ಒಂದು 20 ಫೀಟ್ ತನಕ ಕೊಡ್ತಾರೆ. ಇಲ್ಲಿ 20 ಫೀಟ್ 200 ಅಡಿ ಜಾಸ್ತಿ ಇದೆಯಲ್ಲ. ಗೊತ್ತಿಲ್ಲ ಅಂತ ಹೇಳಿ 20 ಮೀಟರ್ ಅಂತ. ಇಲ್ಲ ಸರ್ ಗೊತ್ತಿದ್ರೆ ಹೇಳಿ. ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ಅಂತ ಹೇಳಿ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿ. ಅಲ್ಲ ಸರ್ ಇದು ಆಕ್ಟ್ ನಂಬರ್ ಇದೆ ಯು ಶುಡ್ ನೋ. ಮೆನ್ಷನ್ ಮಾಡಲ್ಲ. DMG ಅವ್ರು ನಿಮ್ಗೆ ಗೊತ್ತಿರ್ಬೇಕು. ನಿಜ ಹೇಳೋದು ನಿಜ ಸರ್. ಮೆನ್ಷನ್ ಮಾಡಲ್ವಂತೆ ಮೇಲ್ಗಡೆದಲ್ಲಿ. ಮಿನಿಮಮ್ ಇವರು 6 ಮೀಟರ್ ಮೆನ್ಷನ್ ಮಾಡ್ಕೊಡ್ತಾರೆ ಸರ್ ನಮ್ಗೆ. DGMS ಅವರು ಮೆನ್ಷನ್ ಮಾಡಲ್ಲ. ಗ್ರೌಂಡ್ ವಾಟರ್ ಬಂದ್ರೆ ಸ್ಟಾಪ್ ಮಾಡ್ಬೇಕು. ಎಲ್ಲಿವರೆಗೂ ಹಿಂಗ್ ಹೊಡ್ಕೊಳ್ರಿ ಅಂತ ಹೇಳೋದು ಮಾಡಕ್ ಕೊಡಲ್ಲ. ನೋ ಲಿಮಿಟ್. 3 ಮೀಟರ್ ಬಂತು ಅಂದ್ರೂ ಅವಾಗ ಸ್ಟಾಪ್ ಮಾಡ್ಬಿಡೋದು. ಅದು ಬೇಡ. ಇವಾಗ ಇಲ್ಲಿ 200 DGMS ಅವ್ರ ಮ್ಯಾಕ್ಸಿಮಮ್ ಎಷ್ಟು? ಇಲ್ಲ ಇಂತಲ್ಲಿ ಗೊತ್ತಿಲ್ಲ ಅವ್ರಿಗೆ ಸುಮ್ಮನೆ. ಇವಾಗ ಇನ್ನೂ ಅಲ್ಲಿ ಮೇಲೆ ಲೆಕ್ಕ ಹಾಕಮ್ಮ 200 ಮೀಟರ್ ಮೇಲೆ ಇದೆ ಇದು. ಏ ಅಣ್ಣ ಇಲ್ಲ ಸರ್, 100 ಅಡಿ ಅಲ್ಲಿದೆ ಪೈಪ್ ಇದೆ ಸರ್, 5 ಪೈಪ್ ಇಲ್ಲ ಸರ್, 5 ಪೈಪ್ ಇದೆ, 20 ಅಡಿ 5 ಪೈಪ್ ಇದೆ. 100 ಅಡಿ ಇದೆ ಸರ್. ಕೇಳಿ ನೋಡಿ ಎಷ್ಟು ಪವರ್ ಮಾಡಪ್ಪ ಯಾಕೆ ಹೆದರ್ಕೊತೀಯ? ಡೈರೆಕ್ಟ್ ಕೇಳಪ್ಪ. ನೀವು ಬರೋವರೆಗೂ ಅಂದ್ರೆ ಇಲ್ಲಿ 1700 ಅಡಿ ತೆಗೆದು ನೀರು ಸಿಗಲ್ಲ ಇದು.